ನಮಸ್ತೆ, ಪ್ರಣಾಮಗಳು ನನ್ನ ನೆಚ್ಚಿನ ರೈತ ಬಾಂಧವರೇ. ನಮಸ್ಕಾರ. ತುಂಬಾ ಜೋರ್ ಮಳೆ ಬರ್ತಾ ಇದೆ. ಮಳೆನಲ್ಲಿ ನಾನು ಆಕ್ಚುಲಿ ಇವತ್ತೊಂದು ಕಾಳುಮೆಣಸು ತೋಟ ನೋಡ್ಲಿಕ್ಕೆ ಅಂತ ಬಂದಿದ್ದೀನಿ. ಶಿಕಾರಿಪುರ ತಾಲೂಕಿದು, ಬಳ್ಳೂರು ಅಂತೇಳಿ. ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಮಲ್ಲಿ ಈ ಕ್ವಿಕ್, ನಾನು ಮೊನ್ನೆ ನಿಮಗೆ ನಿಧಾನ ಸೊರಗು ರೋಗದ ಬಗ್ಗೆ ಮಾತಾಡಿದ್ದೆ. ಇವತ್ತು ಶೀಘ್ರ ಸೊರಗು ರೋಗ, ಕ್ವಿಕ್ ವಿಲ್ಟ್ ಅಂತ ಕರಿತೀವಿ. ಇದು ಫೈಟಾಪ್ತರಾ ಕ್ಯಾಪ್ಸಿಸಿ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಇದು ಹೇಗಿರುತ್ತೆ ಅಂತ ಹೇಳ್ತೀನಿ ಫಸ್ಟ್ ನಿಮಗೆ. ನಮಗೆ ಎಲೆಗಳ ಮೇಲೆ ಫಸ್ಟ್ ಈ ತರ ನಿಮಗೆ ಮೂಲೆಯಿಂದ ಸಣ್ಣದಾಗಿ ಕಾಣಿಸ್ಬೋದಲ್ಲ, ತಪ್ಪದಾಗಿ ನಿಮಗೆ. ಅದಾದ್ಮೇಲೆ ಒಂದ್ ಕಡೆಯಿಂದ ಒಣಕೊಂಡು ಬಂದು ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿದೆಲ್ಲ, ಇದು ಎರಡನೇ ಹಂತ, ಇದು ಮೊದಲನೇ ಹಂತ, ಇದು ಎರಡನೇ ಹಂತ, ಇದು ಮೂರನೇ ಹಂತ. ಕಾಣುತ್ತಾ ನಿಮ್ಗೆ? ಈ ತರ ಆಗಿ ಕೊನೆಗೆ ಪೂರ್ತಿ ಬಳ್ಳಿ ಒಂದ್ ಕಡೆ ಇದೆ ನೋಡಿ. ಈ ಬಳ್ಳಿ ನೀವು ಅಬ್ಸರ್ವ್ ಮಾಡ್ಬೋದು, ಪೂರ್ತಿ ಒಣಗೋಯ್ತು ಅಂತ ಹೇಳಿದ್ರೆ ಇದು ನಿಮ್ಗೆ ತೋಟ ಉಳಿಯಲ್ಲ. ಇದು ಭಾರಿ ಡೇಂಜರಸ್, ಬೇಗನೆ ಬರ್ತಕ್ಕಂಥ ಒಂದು ಕಾಯಿಲೆ, ಬೇಗ ತೋಟ ಹಾಳಾಗುತ್ತೆ. ಈ ತೋಟದಲ್ಲಿ ಆಗಿರೋ ತಪ್ಪೇನು ಗೊತ್ತಾ? ನೀರು ಬಸ್ದು ಹೋಗ್ಲಿ ಅಂತ ಹೇಳಿ, ಇದು ಆಕ್ಚುಲಿ ನೀರು ನಿಲ್ಲುವಂಥ ಜಾಗ, ನೀರು ಬಸ್ದು ಹೋಗ್ಲಿ ಅಂತ ಡ್ರೈನ್ ಮಾಡಿದ್ದಾರೆ. ಈ ಡ್ರೈನ್ ಒಂದು ತೋರಿಸಿದ್ಮೇಲೆ ಮೊಬೈಲ್ ಡೌನ್ ಮಾಡ. ನೋಡಿ ಈ ಡ್ರೈನ್ ನೋಡಿ, ಡ್ರೈನ್ ಕಾಣ್ತಿದ್ಯಾ? ಡ್ರೈನ್ ಅಲ್ಲಿ ನೀರು ನಿಂತಿದೆ. ಈ ತರ ನೀರು ನಿಂತ್ಕೊಳ್ತು ಅಂತ ಹೇಳಿದ್ರೆ ಈ ಕಾಯಿಲೆ ಕಂಪಲ್ಸರಿ ಗ್ಯಾರಂಟಿಯಾಗಿ ಬರುತ್ತೆ. ಈ ಸಂತೋಷ್ ಅಂತೇಳಿ ಈ ತೋಟ ನೋಡ್ಕೊಂತ ಇದ್ದಾರೆ, ಜೊತೆಗೆ ಯಜಮಾನ್ರಿದ್ದಾರೆ. ತುಂಬಾ ಚೆನ್ನಾಗಿ ತೋಟ ಮೇಂಟೈನ್ ಮಾಡಿದ್ದಾರೆ. ಅಡಿಕೆ ಕೂಡ ಫಸಲು ಚೆನ್ನಾಗಿದೆ. ಬಟ್ ಈಗ ನಿಮಗೆ ಫೈಟಾಪ್ತರಾ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಹಿಂಗಾರ ಒಣಗೋ ಒಂದು ಸಮಸ್ಯೆನೂ ಇದೆ. ಇದು ಹೇಗೆ ನಿರ್ವಹಣೆ ಮಾಡೋದ್ರ ಬಗ್ಗೆ ನಾವು ಮಾತಾಡುವ. ನಮಸ್ಕಾರ. ನಾನು ಆಗ್ಲೇ ನಿಮ್ಗೆ ಹೇಳಿದಂಗೆ, ಈ ಫೈಟಾಪ್ತರಾ ಏನು ಕ್ಯಾಪ್ಸಿಸಿ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಈ ಕಾಯಿಲೆನ ನಾವು ನಿರ್ವಹಣೆ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಎಲ್ಲಿ ನೀರು ನಿಲ್ಲುತ್ತೋ ಆ ಜಾಗಗಳಿಗೆ ನಾವು ಕಾಳುಮೆಣಸು ಬಳ್ಳಿಯನ್ನು ಹಾಕೋದನ್ನು ಅವಾಯ್ಡ್ ಮಾಡಬೇಕು. ಅಥವಾ ಹಾಕಲೇಬೇಕು ಅಂತ ಹೇಳೋರು ಈ ಒಂದು ಜಾಗದಲ್ಲಿ ನೀರು ನಿಲ್ಲದಿರೋ ಹಾಗೆ ವ್ಯವಸ್ಥೆ ಮಾಡ್ಕೋಬೇಕು. ನಾವು ಬಸಿಗಾಲುಗಳನ್ನ ಹೇಗೆ ಮಾಡ್ಕೋಬೇಕು? ಈಗ ನೋಡಿ, ನೀರು ನಿಂತಿದೆಯಲ್ಲ, ತೋರಿಸಿದ್ರೆ ಈ ಥರ ನೀರು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಬಸಿಗಾಲುಗಳು ಹೇಗೆ ಮಾಡ್ಬೇಕಂತ ಹೇಳಿದ್ರೆ, ಒಂದು ಕಡೆಗೆ ಸ್ವಲ್ಪ ಎತ್ತರ ಮಾಡಿಕೊಂಡು ಆ ವಾಟ ಕೊಟ್ಕೊಂಡು ಮೇಲಿಂದ ನೀರು ಏನು ಎಕ್ಸಸ್ ನೀರು ಏನು ಬರುತ್ತೆ ಅದು ಪೂರ್ತಿ ಹರ್ಕೊಂಡು ಕೆಳಗೆ ಹೋಗಿ ಒಂದು ಕಡೆಗೆ ಡೌನ್ ಮಾಡ್ಕೊಂಡು ನೀರು ಹೋಗೋಂಗೆ ಮಾಡ್ಕೋಬೇಕು. ಒಂದೇ ಮೆಥಡು. ಎರಡನೇದು, ಮಳೆಗಾಲ ಪ್ರಾರಂಭಕ್ಕಿಂತ ಮೊದಲು ನಾವು ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಮೈಲ್ತುತ್ತ ಮತ್ತು ಸುಣ್ಣ, ಬೋರ್ಡೋ ದ್ರಾವಣ ಅಂತ ನಾವೇನು ಹೇಳ್ತೀವಿ, ಬೋರ್ಡೋ ದ್ರಾವಣನ ಫಸ್ಟು ಈ ತೋಟಗಳಿಗೆ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಇಮ್ಮಿಡಿಯೇಟಾಗಿ 1% ಬೋರ್ಡೋ ದ್ರಾವಣ. ಅದ್ರದ್ದು ಬೋರ್ಡೋ ದ್ರಾವಣ ಮಾಡಬೇಕಾದ್ರೂ ಕೂಡ ನಾವು ಸಾಯಿಲ್, ಅದರದ್ದೇನು pH ಬರುತ್ತೆ, ದ್ರಾವಣದ pH ಏನಿದೆ 7 ಇರಬೇಕು. ಅದನ್ನು ಚೆಕ್ ಮಾಡಿಕೊಂಡು pH ಅನ್ನು ಚೆಕ್ ಮಾಡಿ ನಾವು ಪೂರ್ತಿ ಬಳ್ಳಿ ಮತ್ತು ಅಡಿಕೆ ಮತ್ತು ಕಾಳುಮೆಣಸು ಎಲ್ಲದಕ್ಕೂ ಪೂರ್ತಿಯಾಗಿ ತೋರಿಸ್ಬೇಕು. ಸೊ ಇದು ಮೊದಲನೇದು. ಎರಡನೇದು, ಬೋರ್ಡ ದ್ರಾವಣ ಮಾಡಿದಾದ ನಂತರ ಒಂದು ಗಿಡಕ್ಕೆ 1 kg ಅಥವಾ 2 kg ಅಷ್ಟು ಬೇವಿನ ಹಿಂಡಿಗೆ 100 ಗ್ರಾಮ್ನಷ್ಟು ಟ್ರೈಕೋಡರ್ಮಾ, 100 ಗ್ರಾಮ್ನಷ್ಟು ಸುಡೋಮನಾಸು. ನಿಮಗೆ ಬೇರುಳದ ಸಮಸ್ಯೆ ಇತ್ತಂದರೆ ಮೆಟ್ರೈಸಿಯಮ್ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಅವನ್ನೆಲ್ಲ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ ಕೊಟ್ಟರೆ ಮುಂಬರ್ತಕ್ಕಂಥ ಈ ಒಂದು ಕಾಯಿಲೆ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ನಮ್ಮ ಈ ಒಂದು ಜೀವಾಣುಗಳು ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ಕಾಯಿಲೆ ಬರೋದಿಲ್ಲ. ಅಥವಾ ಕಾಯಿಲೆ ಬಂದಿದೆ ಅಂತ ಹೇಳಿದ ಮೇಲೆ ನಾವೇನು ಮಾಡಬೇಕು? ಇಮಿಡಿಯೇಟಾಗಿ ಎಲ್ಲಾದರೂ ಒಂದು ಗಿಡದಲ್ಲಿ 2 ಗಿಡದಲ್ಲಿ ಈ ಥರ ಲಕ್ಷಣಗಳು ಕಾಣಿಸ್ತು ಅಂತ ಹೇಳಿದ ತಕ್ಷಣವೇ ಆ ಬಳ್ಳಿಗೆ ಕಂಪ್ಲೀಟಾಗಿ ನಾವು ಐದರ್ COC, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಿ, ಅದು ಕೆಲಸ ಮಾಡುತ್ತೆ. ಅದಕ್ಕೆ ಕೆಲಸ ಮಾಡೋಕ್ಕೆ ನಿಮಗೆ ಅದಾದಮೇಲೆ ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳಿದರೆ ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್, ಏನು ಮಾರುಕಟ್ಟೆಯಲ್ಲಿ ಮೆಟ್ಲಾಕ್ಸಿಲ್ ಜೊತೆಗೆ ಬೇರೆ ಬೇರೆ ಕಾಂಬಿನೇಷನ್ ಸಿಗ್ತಕ್ಕಂಥ ಔಷಧಿಗಳಿದ್ದಾವೆ, ಅವುಗಳನ್ನ ಸ್ಪ್ರೇ ಮಾಡ್ಬೋದು. ಅದಕ್ಕೂ ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳಿದರೆ, ಆ್ಯಕ್ಚುಲಿ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಅದಕ್ಕೂ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದರೆ ನಮ್ಮ ಟ್ರೈಜೋಲ್ಸ್ ಏನಿದ್ದಾವೆ, ಟ್ರೈಜೋಲ್ಸ್ ಅಂತ ಹೇಳಿದರೆ ಈ ಒಂದು ಪ್ರೊಪಿಕೊನಜೋಲ್ ಆಗಿರ್ಬೋದು, ಹೆಕ್ಸಾಕೊನಜೋಲ್ ಆಗಿರ್ಬೋದು, ಅಥವಾ ಡೈಫಿನ್ಕೊನಜೋಲು, ಟಬುಕೊನಜೋಲು, ಈ ಟ್ರೈಜೋಲ್ಸನ್ನು ನೀವು ಯಾವುದಾದ್ರೂ ಒಂದು ml 1 ಲೀಟರ್ ನೀರಿಗೆ ಹಾಕ್ಕೊಂಡು ಅದನ್ನು ಕೂಡ ನೀವು ಕಂಪ್ಲೀಟ್ ಬಳ್ಳಿಯನ್ನು ತೋಯಿಸಿ ಕೆಳಗೆ ಡ್ರೆಂಚ್ ಮಾಡಿದರೆ ಈ ಒಂದು ಕಾಯಿಲೆಯನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು. ನೀವು ಇದನ್ನು ಒಂದ್ಸರಿ ಕಾಯಿಲೆ ಬಂತು ಅಂತ ಹೇಳಿದಾಗ 15 ದಿನಕ್ಕೊಮ್ಮೆ, ಮಳೆಗಾಲದಲ್ಲಿ 15 ದಿನಕ್ಕೊಮ್ಮೆ ನೀವು ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಒಂದು ಬಳ್ಳಿಯಿಂದ ಇದು 1000 ಬಳ್ಳಿಗೆಲ್ಲ ಹಬ್ಕೊಂಡು ಪೂರ್ತಿ ಬಳ್ಳಿಗಳನ್ನ ಹಾಳು ಮಾಡುತ್ತೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ತುಂಬ ತೋಟ ಚೆನ್ನಾಗಿದೆ. ಎರಡನೇದು, ಹಿಂಗಾರದಲ್ಲಿ ಸಿಕ್ಕಾಪಟ್ಟೆ ನಿಮ್ಗೆ ಇಲ್ಲಿ ಒಣಗೋಗಿದೆ ಹಿಂಗಾರ. ಅದು ಫೈಟಾಪ್ತರಾದಿಂದಲೇ ಬರ್ತಕ್ಕಂಥ ಕಾಯಿಲೆ. ನೀವೇನು ಬೋರ್ಡೋ ದ್ರಾವಣವನ್ನು ಸ್ಟಾರ್ಟಿಂಗ್ ತೊಗೊಂಡ್ರೆ ಅಥವಾ ಮಳೆಗಾಲ ಸ್ಟಾರ್ಟ್ ಆದಾಗ ಕಾರ್ಬನ್ಡೈಸಿನ್ ಪ್ಲಸ್ ಮ್ಯಾಂಕೋಜಬ್ ಏನು ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಅದ್ರ ಜೊತೆ ಬೇಕಾದ್ರೆ ಒಂದು ಅಂಟು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಮಳೆ ಇರೋದ್ರಿಂದ ಒಂದು ಅಂಟು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದರೆ ಈ ಒಂದು ಹಿಂಗಾರ ಒಣಗೋದನ್ನು ಕೂಡ ನಾವು ತಪ್ಪಿಸ್ಬೋದು. ಥ್ಯಾಂಕ್ ಯು. ಆ್ಯಕ್ಚುಲಿ ತೋಟ ನೋಡಿ ತುಂಬ ಚೆನ್ನಾಗಿದೆ. ಇದು ಪೂರ್ತಿ ಬಳ್ಳಿ ಹೋಗಿರೋದು. ಇಷ್ಟರ ಮಟ್ಟಿಗೆ ನೀರು ಹರಿತಾ ಇತ್ತು ಅಂತ ಹೇಳಿದ್ರೆ ನೋಡಿ, ಕಾಣಿಸ್ತಿದೆಯಾ?
ಹೊರಗಡೆಯಿಂದ ನೀರು ಇಷ್ಟಕೊಂಡ ತೋಟದಲ್ಲಿ ಬಂದರೆ ಬಳ್ಳಿಗಳಿಗೆ ಖಂಡಿತವಾಗಿಯೂ ಎಫೆಕ್ಟ್ ಆಗುತ್ತೆ. ನೋಡಿ, ಇದು ಈ ಜಮೀನಲ್ಲಿ ಇರ್ತಕ್ಕಂಥ ಒಂದು ಮೇಜರ್ ಸಮಸ್ಯೆ. ಅದರಲ್ಲೂ ಕಾಳುಮೆಣಸಲ್ಲಿ ಈ ಥರ ನಾವು ನೀರು ನಿಲ್ಲುವಂಥ ಜಾಗ ಆಗಿಬಿಟ್ರೆ ಕಾಯಿಲೆಗಳಿಗೆ, ನಮ್ಮ ಪೈಟಾಪ್ತರದಂಥ ಶಿಲೀಂಧ್ರಗಳಿಗೆ ಬೆಳವಣಿಗೆ ಆಗಲಿಕ್ಕೆ ತುಂಬಾ ಒಳ್ಳೆಯ ಒಂದು ಸಹಕಾರಿಯಾಗಿರ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ ಇದಕ್ಕೆ.